ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಪ್ರೀತಿಗೆ ಮುಳ್ಳಾದಳೆಂದು ಪಿಜಿಗೆ ನುಗ್ಗಿ ಯುವತಿಯ ಕೊಂದ ಪಾಪಿ. ಅಲ್ಲ, ಈ ಪಿಜಿಲೂ ಸೇಫ್ಟಿ ಇಲ್ಲ, ಹೆಣ್ಮಕ್ಳಿಗೆ ಹಾಸ್ಟೆಲ್ಗಳಲ್ಲೂ ಸೇಫ್ಟಿ ಇಲ್ಲ. ಮತ್ತೆ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ಎಲ್ಲಿ ಕೊಡ್ತಾ ಇದೆ ನಮ್ಮ ಸರ್ಕಾರ? ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ನಮ್ಮ ರಾಜ್ಯಕ್ಕೆ ಓದುವ ಸಲುವಾಗಿ ಹೆಣ್ಮಕ್ಳು ಬರ್ತಾ ಇರ್ತಾರೆ. ಸೊ ಇಲ್ಲಿ ಇರೋಕ್ಕೆ ನೆಲೆ ಇರಲ್ಲ, ಅದಾಗಿ ಪಿ ಜಿಗಳಲ್ಲಿ ಉಳ್ಕೊಂಡಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು. ನಮ್ಮ ರಾಜ್ಯಕ್ಕೆ ಬರುವಂತಹ ಹೆಣ್ಮಕ್ಳು ಅಥವಾ ನಮ್ಮ ರಾಜ್ಯದಲ್ಲಿರುವಂತಹ ಹೆಣ್ಮಕ್ಳಿಗೆ ಯಾವ ರೀತಿಯಾದಂಥ ಸೇಫ್ಟಿ ಇದೆ? ಈ ಪಿ ಜಿಗೆ ನುಗ್ಗಿ ಅವ್ನು ಕೊಲೆ ಮಾಡ್ತಾನಂದ್ರೆ ಅಲ್ಲಿ ಬೇಕಂತಾನೆ ಮಾಡಿದಾರೆ. ಹಾಗಾದ್ರೆ ಸೆಕ್ಯೂರಿಟಿಗಳು ಏನ್ ಮಾಡ್ತಿರ್ತಾರ ಅಲ್ಲಿ? ಇವರೆಲ್ಲ ಒಂದು ರೀತಿ ಇವ್ರಿಗೂ ಸಪೋರ್ಟ್. ಹಾಗಾದ್ರೆ ಸೆಕ್ಯೂರಿಟಿಗಳು ಒಂದು ಹೆಣ್ಮಕ್ಳು ಇರುವಂತಹ ಹಾಸ್ಟೆಲ್ಗೆ ಅಥವಾ ಪಿ ಜಿಗಳಿಗೆ ಒಂದು ರಾತ್ರಿ ಅಂದ್ರೆ ಟೈಮಿಂಗ್ಸೇ ಇಲ್ವಾ ಇವ್ರಿಗೆ? ಹಂಗಾದ್ರೆ ರಾತ್ರಿ 11 ಕಾಲಲ್ಲಿ ಈತ ಪಿ ಜಿಗೆ ನುಗ್ಗಿದಾನಲ್ವಾ? ಹಾಗಾದ್ರೆ ಅಲ್ಲಿನ ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇದ್ರು ಹಾಸ್ಟೆಲ್ ಅಲ್ಲಿ? ಮತ್ತೆ ಎಷ್ಟು ರೀತಿಯಾದಂತ ಭದ್ರತೆ ಇತ್ತು? ಹಾಗಾದ್ರೆ ಈ ಪಿ ಜಿಗಳಲ್ಲಿ ಯಾವ ರೀತಿ ಭದ್ರತೆಗಳನ್ನ ಒಲ್ಪಿಸ್ತಿದ್ದೀರಾ? ಮತ್ತೆ ಹೆಣ್ಮಕ್ಳಿಗೆ ಎಲ್ಲಿದೆ ರಕ್ಷಣೆ? ಮನೆಗಳಂದ್ರೆ ಮನೆಗಳಿಗೂ ನುಗ್ಗಿಕೊಳ್ಳೋದೆ, ಹಾಸ್ಟೆಲ್ ಇದ್ರೆ ಹಾಸ್ಟೆಲಲ್ಲೂ ನುಗ್ಗಿಕೊಳ್ತಾ ಇರೋದೆ, ರೋಡ್ ಅಂದ್ರೆ ರೋಡಲ್ಲಿ, ಕಾಲೇಜ್ ಅಂದ್ರೆ ಕಾಲೇಜ್ಗಳಲ್ಲಿ. ಏನಾಗ್ತಾ ಇದೆ? ನಮ್ಮ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ? ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ? ಹಾಗಾದ್ರೆ ಇವನಿಗೆ ಪ್ರೀತಿ ಮಾಡಕ್ ಬೇಕಿತ್ತು, ಎಲ್ಲದಕ್ಕೂ ಬೇಕಿತ್ತು, ಇವನ ಅಕ್ಕ ತಂಗಿರು ಇರ್ಲಿಲ್ವಾ? ಹಂಗಾದ್ರೆ ಪ್ರೀತಿ ಮಾಡಿಲ್ಲ ಅಂದಿದ ತಕ್ಷಣ ಕೊಂದು ಬಿಡೋದು ಅಷ್ಟೇನಾ ಕೆಲ್ಸ? ಇಷ್ಟು ವರ್ಷ ಸಾಕಿ ಬೆಳೆಸಿ ಏನಾಗ್ಬೇಕು ಅವ್ರ ತಂದೆ ತಾಯಿ? ಇನ್ನು ಯಾವ ರೀತಿಯಾದಂತ ಸೇಫ್ಟಿ? ಯಾಕೆ ಇಷ್ಟೆಲ್ಲ ಕೊಲೆಗಳು ನಡೀತಾ ಇದ್ರು? ಎಷ್ಟು ಪ್ರಕರಣಗಳು ಬರೀ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರದ ಕೊಲೆ ಪ್ರಕರಣಗಳು ಈ ರೀತಿ ನಡೀತಾನೆ ಇದಾವೆ. ಆದ್ರೂ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಈತ ಇನ್ನು ಅಭಿಷೇಕ್ ಅಂತೆ ಕೊಲೆಗೆ ನಿರ್ಧರಿಸಿ ಆಕೆಯ ಪ್ರೀತಿಗೆ ಅಡ್ಡಿ ಮಾಡಿದ್ಲು ಆತ ಸ್ನೇಹಿತೆ, ಅವಳ ಸ್ನೇಹಿತೆ ಅಂತ ಆಕೆನೆ ಕೊಂದಿದಾನಲ್ವಾ? ಇದು ಪ್ರತಿಯೊಂದು ಪ್ರಕರಣಗಳಲ್ಲೂ ಪ್ರತಿಯೊಬ್ಬ ಆರೋಪಿಗೆ ಶಿಕ್ಷೆ ಆಗ್ತಾ ಹೋಗಿದ್ರೆ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇರಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಎಲ್ಲೋ ಓಡೋಗಿರ್ತಾನೆ, ಅವನ್ನ ಕರ್ಕೊಂಡ್ ಬರ್ತಾರೆ, ಸ್ಟೇಷನ್ ಕೂರಿಸ್ತಾರೆ. ಎಲ್ಲಾರ್ಗು ಅದೇ ರೀತಿ ಮಾಡ್ತಾ ಹೋದ್ರೆ ಭಯ ಎಲ್ಲಿಂದ ಬರುತ್ತೆ? ಈ ನನ್ನ ಮಕ್ಳಿಗೆ ಭಯನೇ ಬರಲ್ಲ ಇವರಿಗೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಪ್ರಕರಣಗಳಲ್ಲೂ ರೋಡಲ್ಲಿ ನಿಲ್ಸಿ ಶೂಟ್ ಮಾಡ್ರಿ, ಅವಾಗ ಇನ್ನೊಬ್ಬರನ್ನ ಈ ತರ ಕೆಲ್ಸಕ್ಕೆ ಕೈ ಹಾಕಲ್ಲ. ನಾಚಿಕೆ ಆಗಲ್ವಾ ಇವರಿಗೆಲ್ಲ? ಪ್ರತಿಯೊಂದು ಸಾರಿ ಹೆಣ್ಮಕ್ಳ ಮೇಲೆನೆ ಈ ರೀತಿ ದೌರ್ಜನ್ಯ ಆಗ್ತಾನೆ ಇದೆ. ಪೊಲೀಸ್ ಇಲಾಖೆಗೆ ನಾವು ಹೇಳೋದಿಷ್ಟೇನೆ, ಎಚ್ಚೆತ್ಕೊಳ್ಳಿ. ಇನ್ನು ಮುಂದೆ ಆದ್ರೂ ನೀವು ಬರೀ ಕರ್ಕೊಂಡೋಗೋದು, ಸ್ಟೇಷನಲ್ಲಿ ಕೂರಿಸ್ಕೊಳ್ಳೋದು, 3 ತಿಂಗಳು 6 ತಿಂಗಳು ಶಿಕ್ಷೆ ಅಂತ ಕೊಡೋದು, ಮತ್ತೆ ಬಿಟ್ಟು ಕಳಿಸೋದು, ಇದೇ ರೀತಿ ಮಾಡ್ತಾ ಹೋದ್ರೆ ಭಯ ಇಲ್ಲದೆ ಆಗುತ್ತೆ. ಪ್ರತಿಯೊಂದು ಪ್ರಕರಣಗಳು ದಿನೇ ಇದೇ ರೀತಿ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಈತನನ್ನು ಇನ್ನು ಭೋಪಾಲ್ನಲ್ಲಿ ಬಂಧಿಸಿದ್ದೀರಿ ಅನ್ನೋ ವಿಚಾರಗಳು ಸಹ ಗೊತ್ತಾಗ್ತಾ ಇದೆ. ಸೊ ಬಂಧಿಸಿರೋದೇನೋ ನಿಜ, ಆದ್ರೆ ಕಠಿಣವಾದ ಶಿಕ್ಷೆಗಳನ್ನ ಕೊಡಿ. ಈ ಕಠಿಣವಾದ ಶಿಕ್ಷೆಗಳು ನೀವು ಕೊಟ್ಟಿಲ್ಲ ಅಂದ್ರೆ ಪ್ರತಿಯೊಂದೂ ಸಹ ಇದೇ ರೀತಿ ಆಗ್ತಾನೆ ಹೋಗುತ್ತೆ ಇನ್ನು ಮುಂದಕ್ಕೂ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಈ ರೀತಿ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಗಳನ್ನ ಜಾರಿ ಮಾಡಿ. ಇನ್ನು ಮುಂದಕ್ಕಾದ್ರೂ ಈ ರೀತಿಯ ಪ್ರಕರಣಗಳು ಆಗದಂತೆ, ಕಡಿಮೆ ಆಗುವಂತೆ ಕ್ರಮಗಳನ್ನ ಜಾರಿ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.